ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್. ನಾನು ಚಲೋ ಇದ್ದೀನಿ ನೋಡಿರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇದೇನು ಬೆಳಗ್ಗೆನೇ ಸೀರೆ ಉಡ್ಸಕತ್ತಾಳ ಮಗಳಿಗೆ ಅಂತ ನೋಡತ್ತಿರ್ಬೇಕು, ನೀವು ಅನ್ಕೋತಿರ್ಬೇಕು. ನೋಡಿರಿ ಯಾಕೆ ಅನಿಸುತ್ತೆ ಅಂತ ಹೇಳ್ತೀನಿ ಅಂತ. ಇನ್ನೊಂದೇನೆಂದರೆ ಅದು ಬರೋಬ್ಬರಿ 4 ಗಂಟೆಗೆ ಎದ್ದೀನಿ ರೀ. ನನ್ನ ಮಗಳಂತೂ ಬೆಳಗ್ಗೆ ನಾನು ಎದ್ದಿನೇ ಆಗ್ತಿಲ್ಲ. ಆಕೆಗೆ 4 ಗಂಟೆಗೆ ಎದ್ದೀನಿ ರೀ. ಯಾಕಂದರೆ ಆಕೆ ಸೀರೆ ಉಡ್ಸೋದಿತ್ತು ಅಂತ. ಭಾಳ ಸ್ಪೆಷಲ್ ಏನಂತಂದ್ರಿ ಫ್ರೆಂಡ್ಸ, ಆಕಿಂದ ಸ್ಕೂಲ್ ಒಳಗೆ ಟೀಚರ್ ಆಗ್ಯಾಳಂತ್ರಿಕಿ. ಅಂದ್ರೆ ಈಗ ನಮ್ಮ ಟೀಚರ್ಗಳು ಹೆಂಗೆ ನಮಗೆ ಬಂದು ಪಾಠ ಮಾಡ್ತಾರೆ ನೋಡ್ರಿ, ಆ ರೀತಿ ಈಕಿ ಅದನ್ನು ಪಾತ್ರ ತೊಗೊಂಡಳತ್ರಿ ಟೀಚರ್ ಆಗೋದು. ಈಕಿ ಟೀಚರ್ ಥರ ಈಕಿ ತಯಾರಾಗಿ ಹೋಗಿ ಈಕಿನ ಪಾಠ ಹೇಳ್ಕೊಡ್ತಾಳಂತ್ರಲ್ಲಿ. ಯಾವ ರೀತಿ ಹೇಳ್ಕೊಡ್ತಾಳೆ ನನಗೆ ಗೊತ್ತಿಲ್ಲ ರೀ. ನಂಗೆ ಭಾಳ ಖುಷಿ ಆಗ್ಯದ ರೀ. ಯಾಕಂದ್ರೆ ನಂಗೆ ಇದು ನೆನಪು ನಂಗೆ ಅಂದು ಹಳಿದು. ಯಾಕಂದ್ರೆ ನಾ ಸಣ್ಣಗಿದ್ದಾಗ ಸ್ಕೂಲ್ ಒಳಗಿದ್ದಾಗ ಇದೇ ರೀತಿ ಟೀಚರ್ ಆಗಿದ್ದೆ ರೀ ಫ್ರೆಂಡ್ಸ್. ಒಂದು ಸಲ ನೆನಪದ ಇದೇ ರೀತಿ ಸೀರೆ ಹಾಕ್ಕೊಂಡು ತಯಾರಾಗಿ ಹೋಗಿದ್ದೆ ನಾನು. ನಂಗೆ ನೆನಪದ ರೀ ಫ್ರೆಂಡ್ಸ. ಹಾಗಾಗಿ ನನ್ನ ಪಿಲ್ಲುನೂ ಟೀಚರ್ ಆಗಿನಂತಂದ್ರು ಖುಷಿ ಐತ್ರಿ. ಸೊ ಅಡ್ವಾನ್ಸ್ ಹೇಳಿಟ್ಬಿಡ್ರಿ ನಂಗೆ, ಮಮ್ಮಿ ನಾನು ನಾಳೆಗೆ ಅದ ನೋಡತ್ತೆ 2 ದಿನಕ್ಕೆ ಮೊದಲೇ ಹೇಳಿದ್ಳು. ಸೊ ನಿನ್ನೆ ಪರ್ಸ ಅದು ಏನೇನು ಬೇಕತ್ತ ಎಲ್ಲ ತೊಗೊಂಬಂದ್ರಿ. ಸೀರೆ ಉಡ್ಸಕತ್ತೀನಿ. ಜಾಸ್ತಿ ನಂಗೆ ಉಡ್ಸೋಕೆ ಬರಲ್ಲ ರೀ ಸೀರೆ, ಆದ್ರೂ ಉಡ್ಸಕತ್ತೀನಿ. ಬಿಚ್ಚೋದು ಉಡ್ಸೋದು ಮಾಡಕತ್ತೀನಿ ರೀ. ಇದು ಸೀರೆ ನನ್ನ ಯಜಮಾನ್ರು ಇದಕ್ಕೆ ತಂದಿದ್ದಾರೆ. ಇದು ನಾನು ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ರಿ ಸೀರೆ. ಇದ್ರ ಬ್ಲೌಸ್ ಅದ ರೀ, ಬಟ್ ಅದಕ್ಕೆ ಬರಲ್ಲ. ನನ್ನ ಬ್ಲೌಸ್ ಅವಾಗಿಂದ ಅದ ರೀ, ಹಳೆ ಬ್ಲೌಸ್ ಅದ, ಬಟ್ ಆಕಿಗೆ ಬರಲ್ಲ ರೀ. ಮುಂದೆ ಏನೋ ಜರ ದೊಡ್ಡಕ್ಕಾದ್ರೆ ಬರ್ತದ, ಈಗೇನು ಬರಲ್ಲ ರೀ ಫ್ರೆಂಡ್ಸ. ನಂಗೇನೋ ಉಡ್ಸೋಕೆ ಬರಲ್ಲ ರೀ. ಆದ್ರೆ ಹಂಗೆ ಅಮ್ಮ ಉಡ್ಸಕತ್ತೀನಿ ರೀ ಆಕಿಗೆ. ಮತ್ತು ಆಕಿಗೆ ಬೆಳಗ್ಗೆ ನಿದ್ದೆ ಎತ್ತಿಲ್ಲ. ಮುಂಜಾನೆ ಹೇಳ್ರಿ, ನಾನು ಜಲ್ದಿನೇ ಮುಕ್ಕೊಂಡಾಳ. ಮುಂಜಾನೆ 3ಕ್ಕೆ ಹಬ್ಬಸ್ ನೋಡಿ ಮಮ್ಮಿ ಅಂತೇಳಿ ಮುಕ್ಕೊಂಡಾಡಕ್ಕೆ. ಅದ್ರದ್ದು ಖುಷಿ ರೀ. ನಾಳೆ ಸೀರೆ ಉಟ್ಕೊಂಡು ನಾನು ಟೀಚರ್ ಥರ ಹೋಗಿ ಮತ್ತು ಚಾಕ್ಲೇಟ್ ತೊಗೊಂಡಾಳ್ರಿ, ಪರ್ಸ್ ತೊಗೊಂಡಾಳ. ಅಲ್ಲಿ ಹೋಗಿ ಟೀಚರ್ ಆತಾಳತ್ರಿ, ಪಾಠ ಹೇಳ್ಕೊಡ್ತಾಳಂತ. ಹೋಗ್ಬೇಕಾಗೈತಿ, ನಾನು ಹೋಗೋದಾಗಿಲ್ಲ. ಸೊ ಯಾವ ರೀತಿ ಮಾಡ್ತಾಳೆ ಏನೋ ಗೊತ್ತಿಲ್ಲ ರೀ. ಬಂದು ಹೇಳ್ಕೊತಾಳ್ರಿ ಹೆಂಗೆ ಮಾಡೀನಿ ಹೆಂಗಿಲ್ಲ ಅಂತೇಳಿ. ನೋಡಮ್ಮ ಅಕ್ಕಿ ಬಂದು ಬೆಳಗ್ಗೆ ಕೇಳಮ್ಮಂತ್ರಿ. ಮೊದಲು ಇವಾಗ ಅಕ್ಕಿಗೆಲ್ಲ ತಯಾರು ಮಾಡ್ತೀನಿ ರೀ. ನಾನು 4ಕ್ಕೆ ಎದ್ದೀನಿ. ಅಕ್ಕಿನೇ ಎದ್ದಾಳ್ರಿ. ಎದ್ದು 4ಕ್ಕೆ ಅಕ್ಕಿನೇ ಎದ್ದು ನೀರಿಗಿಟ್ಟು ಮೈ ತೊಗೊಂಡು ಬಂದು ನನಗೆ ಎಬ್ಸಾಡ್ರಿ ಅಕ್ಕಿ. ಅಲ್ತಾನೆ ಎಬ್ಸಲ್ಲ. ನಾ ಎದ್ದು ಸೀರೆ ಉಡ್ಸ್ಕೊತೀನಿ ರೀ. ಅಕ್ಕಿ ಏನೋ ತಲೆಯೋದು ಇಕ್ಬೇಕು. ಎದ್ದೀನಿ ನಾನು 4 ಗಂಟೆಗೆ ಎದ್ದೀನಿ ನೋಡಿರಿ. 5:05 ತನಕ ಬರೀ ಅಕ್ಕಿ ಸೀರೆ ಉಡ್ಸೋದು ತಯಾರು ಮಾಡೋದು ಇದೇ ಆಗಿಬಿಟ್ಟದ್ರಿ. ಮತ್ತು 6 ಗಂಟೆಗೆ ಹುಡುಗರು ಸ್ಕೂಲಿಗೆ ಅವ್ರಿಗೂ ತಯಾರು ಮಾಡಬೇಕು. ಈಕೆ ಮಾಡೋಕ್ಕೆ ಎಷ್ಟು ಟೈಮ್ ಆಗಿಬಿಟ್ಟದ ನೋಡಿರಿ ಫ್ರೆಂಡ್ಸ್. ಹೆಂಗೆ ಕಾಣತ್ತೆ ಅಂತ ಕಮೆಂಟ್ ಹಾಕ್ರಿ. ಸೀರೆಯ ಇದು ಮತ್ತು ಏನಂದ್ರೆ ಇದೇ ಸೀರೆನೇ ಉಡ್ಸೀನಿ ಅಕ್ಕಿಗೆ. ಬೇರೆ ಸೀರೆಗಳಿದ್ದು ಮನ್ಯಾಗ, ಬಟ್ ಇಕ್ಕಿಗೆ ಸಣ್ಣ ಕೇಳಾರಿ ಗಿಡ್ಡಳ ಅಂದ್ರೆ ಅಕ್ಕಿ ಪೂರ ಹಿಂಗೆ ಮೈ ಕುಂದಿರ್ಬೇಕಲ್ಲ ಫ್ರೆಂಡ್ಸ್. ನಾನು ಉಡ್ಸಕ್ಕೆ ಬರ್ಬೇಕು ಮೇನ. ಮತ್ತು ಅದು ಅಕ್ಕಿ ಗಿಡ್ಡ ಸಣ್ಣ ಕೇಳಲ್ರಿ, ಅದು ಸೀರೆ ಮಡ್ಚ್ಬೇಕು ರೀ. ಸೀರೆಗಳು ದೊಡ್ಡವ ಸೀರೆ ಸಣ್ಣದು ಮಾಡಿ ಉಡಿಸ್ಬೇಕಾಕಿ ಸೀರೆ. ಸಹ ಹಾಗಾಗಿ ಭಾಳ ಕಷ್ಟ ಆಗ್ಲಾಗತ್ತೈತೆ ರೀ ಸೀರೆ. ಅದಕ್ಕೆ ಇದು ಬೇರೆ ಸೀರೆಗಳು ಉಡಿಸ್ದ ತಿಳ್ಕೋರು ಉಪ್ಪರ ಬಿಡ್ತಾವೆ. ಹೊಟ್ಟೆ ಕಾಣಿಸ್ತೀನಿ ದಪ್ಪ ಆಗ್ತದೆ ಹೊಟ್ಟೆ. ಹಂಗಾಗಿ ಕಾಣಿಸ್ಬಾರ್ದು, ಸಿಂಪಲಾಗಿ ಕಾಣಿಸ್ಬೇಕು. ಹಿಂಗೆ ದಪ್ಪೆ ಕಾಣಿಸ್ಬಾರ್ದ್ರಿ. ಮತ್ತು ಅದು ಇನ್ನೊಂದು ಏನಂದ್ರೆ ಟೀಚರ್ ಹೆಂಗೆ ಸಿಂಪಲಾಗಿ ತಯಾರಾಗಿ ಬರ್ತಾರೆ ಹಾಗೆ ತಯಾರಾಗಿ ಹೋಗ್ಬೇಕಾಗ್ತದೆ. ಜಾಸ್ತಿ ಮೇಕಪ್ಪು, ಜಾಸ್ತಿ ಕೊಳ್ಳನ ಸರ, ಹಿಂಗೆ ಜಾಸ್ತಿ ಲಿಪ್ಸ್ಟಿಕ್ ಹಚ್ಕೋದು ಏನಿಲ್ಲ. ಟೀಚರ್ಗಳು ಹೆಂಗೆ ಸಿಂಪಲಾಗಿ ಬರ್ತಾರೋ ಸಲಿಗೆ ಹಂಗೆ ತಯಾರಾಗಿ ಹೋಗ್ಬೇಕಾತ್ರಿ. ಅವ್ರು ಯಾವ ರೀತಿ ಪಾಠ ಮಾಡ್ತಾರೆ ಅದೇ ರೀತಿ ಮಾಡೋಕತ್ತೆ. ಅವ್ರು ಯಾವ ರೀತಿ ತಯಾರಾಗಿ ಬರ್ತಾರೆ ಡೈಲಿ ಅದೇ ರೀತಿ ಅಂತ. ಅದಕ್ಕೆ ನನಗೆ ಹೇಳತ್ತರು, ಮಮ್ಮಿನ ಹಿಂಗೆ ಓದ್ತೀನಿ, ಕೊಳ್ಳನ ಜರ ಬೇರೆ ಹಾಕೋರಿ ಅಂದ್ರೆ ಅಲ್ಲಂದರು. ಸಿಂಪಲಾಗಿ ಓದ್ತೀನಿ, ಜಾಸ್ತಿ ಇದು ಮಾಡಲ್ಲ ಅಂತೇಳಿ ಅಂದೋಡ್ರಿ ಫ್ರೆಂಡ್ಸ್. ಅದಕ್ಕೆ ತಯಾರು ಮಾಡತ್ತೀನಿ. ಹಿರೇ ಚಲನದು ಕೇಳತ್ತಿದ್ರಿ. ಅವ ಇದಕ್ಕೆ ಹೋಗ್ಯಾನ ರೀ, ಊರಿಗೆ ಹೋಗ್ಯಾನ ರೀ ಫ್ರೆಂಡ್ಸ್. 8 ದಿನ ಆಯ್ತು ಊರಿಗೆ ಹೋಗ್ಯಾನ ರೀ. ಎಲ್ಲನೆಲ್ಲ ಕೇಳತ್ತೀರಿ. ಊರಿಗೆ ಹೋಗ್ಯಾನ ರೀ, ಬರ್ತಾನೆ ರೀ. ಬಂದು ಬೆಳಕ್ಕೆ ಒಂದು ಜೊತೆ ಮಾತಾಡ್ತಿರುತ್ತೆ. ನಮ್ಗೆ ಯಾಕಡೆ ಅನ್ಸತ್ತದ ರೀ ಫ್ರೆಂಡ್ಸ. ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳ್ತೀವಿ. ನಿಮ್ಮ ಮನೆಯಾಗ ಎಲ್ಲರೂ ಯಾವಾಗ ಭೀ ಇಲ್ಲೇ ಇದ್ದನಲ್ರಿ. ಒಮ್ಮೆ ಸಡನ್ನಾಗಿ 10 ದಿನ ಹೋಗ್ಯಾನ. ಆ ಕಡೆ ಅವನೇನು ಕಾಲಿಂದ್ರ ಅಲ್ಲಾಗ್ಯಾವ, ಈ ಕಡೆ ನಮಗೂ ಹಂಗೆ ಅನ್ಸಕತ್ತದ. ಆ ಕಡೆ ಅವನಿಗಂತೂ ಕುತ್ತಿದಿಗಲ್ಲ ನಿಂತಾನೆ ಯಾವಾಗ ಬರ್ರಿ ಸೋಲಾಪುರಕ್ಕೆ ಅಂತೇಳಿ. ನಾವು ಅದೇ ಅದೇ ನೋಡ್ತೀವಿ, ಯಾವಾಗ ಬರ್ತಾನೆ ಅಂತೇಳಿ. ನಮ್ಮ ಪಾರಗಳು ನಾವು ಇಜ್ಜಿಂತ ಚಟ್ಕೊಂಡು ಕೂತಾನೆ ಅವ್ನು ಮ್ಯಾಗ, ಮಾಮ ಬರ್ಲಾಗೇನ ಅಂತೇಳಿ. ನಾವು ಮಕ್ಕಳು ಮಿಸ್ ಮಾಡ್ಕೊಳತ್ತೀವಿ ಅವನಿಗೆ. ಯಾವಾಗ ಬರ್ತಾನೆ ಅಂತೇಳಿ ವೇಟ್ ಮಾಡತ್ತೀವಿ. ಬರ್ತಾನೆ ರೀ. ಜರ ಕೆಲಸ ಹೋಗ್ಯಾನ ರೀ ಫ್ರೆಂಡ್ಸ. ನೀವು ಜಲ್ದಿ ಬರಲಿ ಅಂತೇಳಿ ಕಮೆಂಟ್ ಹಾಕ್ರಿ. ಬಂದ ಮ್ಯಾಗ ಏನೇನು ಆಗ್ಯದ, ಏನೇನು ಸುದ್ದಿ ಅಲ್ಲಿ ಏನಿತ್ತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ರೀ. ಅವ ಬಂದ್ಮೇಲೆ ಮಾತಾಡಮಂತ್ರಿ. ಯಾವ್ದು ಬೇಡ ನಮ್ಮ ಬೇರೆ ಯಾವ್ದು ಹಾಕೋತ ಹೇಳು. ಯಾವ್ದು ಹಾಕೋ ಹೋಗು. ನೀವು ಯಾವ್ದು ಹಾಕೋ ಅಕ್ಕಿ ಮಾಡಿದ್ದೆ ಖರೆ ರೀ. ನೋಡ್ರಿ ಫ್ರೆಂಡ್ಸ, ಅಕ್ಕಿ ತಯಾರಲ್ಲ ಇಟ್ಟೆಲ್ಲ ಅದ ನೋಡ್ರಿ ಮನ್ಯಾಗ. ಇಟ್ಟೆಲ್ಲ ಗಾದಿ ಮ್ಯಾಗ ಹೋಗ್ಬೇಕದ. ಇಟ್ಟೆಲ್ಲ ಗೋಂದಳ ನಮ್ಮ ಮನ್ಯಾಗ ಗೋಂದಳ ಹಾಕೋ. ಯಾವ್ದು ಹಾಕೋತಿ ಅಂತ ಸಣ್ಣದು ಅದು ಇರೋದ್ರೆ ಡಬಲ್ ಅದದು. ಡಬಲ್ ನಡೀತದ. ಸಿಂಗಲ್ ಇಲ್ಲದು ಕೊಳ್ಳಂದವು ಡಬಲ್ ಅದ. ಹಾಕೋತಿ ಕಿದೆ ಹಾಕೊಂಡು ಅದೇ ಫ್ರೆಂಡ್ಸ್. ಇದು ಎರಡು ಸಿಂಪಲಾಗಿ ಕಾಣಿಸ್ಕತ್ತದ ಇಲ್ರಿ.
ಟೀಚರ್ ಏನೋ ಸಿಂಪಲಾಗಿ ತಯಾರಾಗಂದಳ ಅದಕ್ಕೆ ಹಿಂಗೆ ಸಿಂಪಲ್ ಆಗಲತ್ತ. ಹೋಗು ತಯಾರಾಗು, ರಿಕ್ಷಾ ಹಂಗೆ ಬರ್ತಾರೆ. ಗ್ರ್ಯಾಂಡ್ ಏನಿಲ್ಲ, ಅದು ಸಿಂಪಲ್ ಅದ. ಹೋಗು. ಸಿಂಪಲ್ ಅದ. ಹೋಗಿ ಬಳಿ ಹಾಕೋ ನಡಿ. 5:30ಗೆ ಟೈಮ್. ಮತ್ತು ಇವ್ರಿಬ್ರಿಗೆ ಎಬ್ಬಸಿ ಇವ್ರಿಬ್ರಿಗೆ ತಯಾರು ಮಾಡ್ಬೇಕು. ಹಸ್ತಿ ನಾನೇ ಪಟ್ನೆ ತಯಾರಾಗಿ ಇವ್ರಿಬ್ರಿಗೆ ಎಬ್ಬಸಿ ಇವ್ರಿಬ್ರು ಮೈ ತೊಳಿಬೇಕು. ನಾ ಮೈ ತೊಗೋಬೇಕು. ಇವತ್ತು ಮ್ಯಾಮ್ ಮುಕ್ಕೊಂಡಿಲ್ಲ ರೀ, ತಳಗೆ ಮುಕ್ಕೊಂಡು ರಾತ್ರಿ ಸ್ವಲ್ಪ ಹನಿ ಬಿತ್ತು. ಅದಕ್ಕೆ ಇವೇನು ತೆಗಿಯಲ್ರಿ ಫ್ರೆಂಡ್ಸ್, ಇಲ್ಲೇ ಇರ್ಲಾಕ ನೋಡೋಂಬರ್ನ. ಇನ್ನೊಂದು ಚಿಟ್ಟಿ ಎಲ್ಲೈತಿ, ಎಲ್ಲಿದಲ್ಲಿ ಬೂತಾವ ನೋಡಿ ಸಾಮಾನು. ನಮ್ಮ ಪಿಲ್ಲು ತಯಾರು ಮಾಡೋದು ಹೆಂಗಾರ ಅಲ್ಲಿ ತಯಾರು ಮಾಡಿ ಬಳಿ ಹಾಕೋ ನೋಡ. ಪಡ್ಪಡ್ ತಯಾರಾಗು. ಲಿಫ್ಟಿಗದ ಹಚ್ಕೋತಾರೆ ನಿಮ್ಮ ಟೀಚರ್. ಇಲ್ಲ ಲಿಫ್ಟಿಗದ ಏನು ಹಚ್ಕೋದಿಲ್ಲ. ಅವರು ಸಿಂಪಲ್ ರೆಡಿ ಆತರ ತೆಗಿರು. ಹಂಗೆ ಆಗ್ಬೇಕತ್ ನೋಡ್ರಿಪ್ಪ ಫ್ರೆಂಡ್ಸ. ಹೆಂಗದ ಸೊ ನಾನು ಕಸದ ಹೊಡಿತೀನಿ ರೀ. ಈಗ ಜಳಕ ಇಲ್ಲೇ ಮಾಡ್ದಕ್ಕ ಅಂತಾಳೆ ನಮ್ಮ ಪಿಲ್ಲು. ನನಗೆ ಕಸ ಹೊಡಿತೀನಿ ರೀ ನಾನು. ಈಗ ಟೈಮ್ ಆಗ್ಯದ. ಮಳೆ ಬಂದೋಳ್ರಿ ರಾತ್ರಿ ಆಡನಿ. ಫ್ರೆಂಡ್ಸ್, ಇದು ನಿನ್ನೆ ಪರ್ಸ್ ತೊಗೊಂಬಂದಿನಿ ಅಕ್ಕಿಗೆ. ಮತ್ತು ಶಾಲೆ ಟೀಚರ್ಗಳು ಪರ್ಸ್ ಹಾಕೊಂಬರ್ತಾರಲ್ರಿ, ಹಂಗಾಗಿ ಪರ್ಸ್ ಬೇಕು ಮಮ್ಮಿ ಅಂದಳು. ತೊಗೊಂಬಂದಿನಿ. ಇದಕ್ಕೆ 160 ರೂಪಾಯಿ ಫ್ರೆಂಡ್ಸ. ಭಾಳ ಸುತ್ತಾಡಿ ನಿನ್ನೆ ತರ್ಬೇಕಾದ್ರೆ ಭಾಳ ಓಡಾಡೀನಿ ರೀ. ನಾನು 160 ರೂಪಾಯಿ ತೊಗೊಂಡಾರಿ. ಮತ್ತು ನಂಗೆ ಏನು ರೀ ಅಷ್ಟೇ ಕಮ್ಮಿ ರೇಟ್ನಾಗ ತರಬೇಕು, ರೊಕ್ಕ ಇಲ್ಲ ಮೊದಲೇ ಅಂತೇಳಿ ನಾ ಅಷ್ಟೇ ಕಮ್ಮಿ ರೇಟ್ನಾಗ ತರ್ಬೇಕು ಹೋದೆ ರೀ. 40 ರೂಪಾಯಿ 50 ರೂಪಾಯಿ ಇದ್ದಿದ್ದಿಲ್ಲ, ಒಟ್ಟು 300 400 500 ತನಕ ಇದು ಪರ್ಸ. ಆಕೆ ಒಂದೇ ಒಂದು ಪರ್ಸ್ ಇತ್ತು 40 ರೂಪಾಯಿಗೆ. ಅಲ್ಲಿ ದುಕಾನ್ದಾಗ ಒಂದು 10 ನಿಮಿಷ ನಿಂತಿದ್ದಾರೆ. ನಮ್ಮ ಪಿಲ್ಲು ಅಲ್ಲಕತ್ತಾಳ, ಮಮ್ಮಿ ರೊಕ್ಕ ಇಲ್ಲ ಮೊದಲೇ ಅಷ್ಟೇ ಕಮ್ಮಿ ರೇಟ್ನಾಗ ತೊಗೋ, 40 ರೂಪಾಯಿ ತೊಗೋ ಮಮ್ಮಿ, 40 ರೂಪಾಯಿ ತೊಗೋ ಮಮ್ಮಿ ತಕ್ಕಿ ಹೇಳಾಕತ್ತಾಳ ರೀ. ಆದ್ರೆ ಅವರು ನಮ್ಮದು ನೋಡ್ತಾರೆ ಫ್ರೆಂಡ್ಸ್, ನಾವು ಮಕ್ಕಳು ನೋಡ್ಬೇಕಲ್ರಿ. ಹಾಗಾಗಿ ಅಕ್ಕಿಂದ ಸಲ ನಾನೇ ರೊಕ್ಕ ಹೋದ್ರಲ್ಲಕ್ಕೆ 160 ರೂಪಾಯಿ ಕೊಟ್ಟು ತೊಗೊಂಡೆ ರೀ. ಅವ್ರು ಕಮ್ಮಿ ಮಾಡಂದ ಕಮ್ಮಿ ಮಾಡಲಿಲ್ಲ. ಅಕ್ಕಿ ನಮ್ಮ ನೋಡಕತ್ತಾಳ ಹೈರಾಣ. ನಮ್ಮ ಪಿಲ್ಲು ಬ್ಯಾಡ ಮಮ್ಮಿ ಮೊದಲೇ ರೊಕ್ಕ ಇಲ್ಲ, ಅಟ್ಟೆ ಕಮ್ಮಿ ರೇಟ್ನದು 40 ರೂಪಾಯಿ ತೊಗೋ ಮಮ್ಮಿ. ಬ್ಯಾಡ ಒಟ್ಟಾಕಿ ಬ್ಯಾಡ ಅಲ್ಲತ್ತಾಳ್ರಿ. ಪಸಂದ್ ಅಕ್ಕಿಗೆ ಇದು ಬಟ್ ರೊಕ್ಕಿನ ಸಲ ಅಂದ್ ಬ್ಯಾಡ ಮಮ್ಮಿ ಅಲ್ಲಕತ್ತಿಳು. ಹಾಗಾಗಿ ಮತ್ತು ನಾನೇ ಅಂದೆ ರೀ, ಯಾಕೆ ಇರ್ಲಕ್ಕ ಅಕ್ಕಿ ನಮ್ಮ ನೋಡಕತ್ತಾಳ, ಅಕ್ಕಿಗೆ ಬೇಕು ಅಕ್ಕಿಗೂ ಅಂತೇಳಿಕೆ ನಮ್ಮದು ವಿಚಾರ ಮಾಡಕತ್ತಾಳ. ಅಕ್ಕಿ ಹೈರಾಣದ ಪಪ್ಪ ಮಮ್ಮಿಗೆ ಅಂತೇಳಿ ಕೇಳ್ಬಾರ್ದ ಅಕ್ಕಿ ಅಲ್ಲಕತ್ತಾಳ. ಸೊ ಅಕ್ಕಿ ಹಂಗತ್ತಾಳ್ರಿ, ನಾವು ಅಕ್ಕಿಂದು ಖುಷಿ ನೋಡ್ಬೇಕಲ್ರಿ ಫ್ರೆಂಡ್ಸ. ಹಾಗಾಗಿ ಯಾಕೆ ಇರ್ಲಕತ್ತೇಳಿಕೆ 160 ರೂಪಾಯಿ ಕೊಟ್ಟು ತೊಗೊಂಬಂದೆ ರೀ. ಅಲ್ಲಿ ಲಾಸ್ಟಿಗೆ ಅದು ತೊಗೊಂಡ್ಮ್ಯಾಗ ನಮ್ಮದು ಅಲ್ಲಿ ದುಕಾನ್ದವ್ರು ಅಂದರು, ನಿಮ್ಮ ಮಗಳು ಭಾಳ ಹುಷಾರಳ ರೀ ಅಂತಂದರು. ಯಾಕ್ರಿ ಅಂದ, ನೋಡಿ ನೀವು ಅಷ್ಟು ತೊಗೋತೀನಲ್ಲತ್ತಾರ, ಆಕಿ ರೊಕ್ಕ ನೋಡಿ ಭಾಳ ಅಲ್ಲಕತ್ತಾಳ ರೀ. ಈಗಿನ ಮಕ್ಳು ಹಿಂಗೆಲ್ಲಿ ಸಿಗ್ಬೇಕು ರೀ ಅಂತೇಳಿ ಅಂದರು. ಖುಷಿ ಆಯ್ತು ರೀ ಭಾಳ ಅವ್ರು ಹೇಳಿದ್ದು ಕೇಳಿ. ಈಗಿನ ಮಕ್ಳು ಈ ರೀತಿ ಇರಲ್ಲ ರೀ. ನಂಗೆ ಇದು ಬೇಕೇ ಬೇಕಂತ ಹಠ ಹಿಡಿತಾರೆ. ಇದು ಬೇಕಂದ್ರೆ ಬೇಕಂತ ಹಠ ಹಿಡಿತಾರೆ. ಅಂಥರ್ದಾಗ ನಿಮ್ಮ ಮಗಳದು ಬ್ಯಾಡ ಮಮ್ಮಿ, ನಂಗೆ ರೊಕ್ಕ ಕಮ್ಮಿ ಇದ್ದಿದ್ದು ತೊಗೋ ಅಂತ ಹೇಳಲ್ಲಕತ್ತಾಳಲ್ರಿ. ಅದಕ್ಕೆ ರೀ ನಿಮ್ಮ ಮಗಳು ಭಾರಿ ಹೇಳತ್ತವ್ರಿ ಅಂತಂದರು. ಆಕೆ ಒಬ್ಬಾಕೆ ಅಲ್ರಿ, ನಮ್ಮ ಮನ್ಯಾಗ ಎಲ್ಲರೂ ಇದ್ದಿದ್ದು ಹಂಗೆ ಅದ ರೀ ಅಂತೇಳಿ ಅಂದೆ ನಾ. ಹೊಸ ಮಂದಿ ನಾವು ಹೊಸ ಮಕ್ಕಳು ಹಂಗೆ, ನಮ್ಮ ಯಜಮಾನ್ರು ಹಂಗೆ, ನಾನು ಹಾಗೆ ಅಂತೇಳಿ ಅಂದೆ ರೀ. ಹೊಸ ಮಂದಿ ಹಂಗೆ ಇರೋ ಮನ್ಯಾಗ ಅಂತಂದೆ. ನಮ್ಮದು 2 ಪರ್ಗಳು ಹಂಗೆ ಬಟ್ ಅವ್ಕೆ ತಿಳಿಯಲ್ಲ. ನಮ್ಮ ಪಿಲ್ಲು ತಿಳಿತದಕ್ಕೆ ಹಂಗೆ ಮಾಡ್ತಾಳೆ ರೀ. ಈರೇಶ್ನು ಹಂಗೆ ರೀ ಫ್ರೆಂಡ್ಸ್. ಅವನ ಬಗ್ಗೆ ಹೇಳಕ್ಕೂ ಏನೂ ಇಲ್ಲ ರೀ. ಅವನು ಈ ರೊಕ್ಕಿಂದ ಭಾಳ ಇದು ನೋಡ್ಕೊತಾನೆ ರೀ. ನಾವು ನೋಡ್ಕೊಂಡು ಮಾಡ್ಕೊಂಡು ಕೇಳ್ತಾನೆ. ಇದುವರೆಗೆ ತಾನೆ ಏನೂ ಕೇಳಿದಿಲ್ಲ ರೀ ಅವ. ಹಿಂಗೆ ಏನಾರ ತಿನ್ಲಿಕ್ಕೆ ಕೇಳಿದ್ರೆ ತಿನ್ಲಿಕ್ಕೆ ಚೀಪ್ಸ್ ಅದು ಇದು ಅಂತ ಕೇಳ್ತಾನೆ. ಇದುವರೆಗೆ ತನಗೆ ಇದು ಬೇಕು ಅಂತೇಳಿ ಏನೂ ಕೇಳಿದ್ದಿಲ್ಲ ರೀ. ಜಗಳ ತೆಗ್ಯೋದು ಅದಕ್ಕೆ ಇದಕ್ಕೆ ಅಂತೇಳಿ ಅಂತ ತಿನ್ಲಿಕ್ಕಂತ ನಂಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ರೊಕ್ಕ ಇದಕ್ಕೆ ಬೇಕೇ, ನಂಗೆ ಇಂಥದ್ದೇ ಬೇಕು, ನಂಗೆ ಇದು ಯಾಕೆ ತಂದು ಕೊಟ್ಟಿಲ್ಲ, ಇದಕ್ಕೆ ನಂಗೆ ರೊಕ್ಕ ಕೊಡು ಅಂತ ನೋಡಿ ಅವನು ಕೇಳಿದ್ದಿಲ್ಲ ರೀ. ಯಾಕೆ ಇವ್ರು ಕೂಡ ಅವನು ನನಗೆ ಮಗನೇ ರೀ ಫ್ರೆಂಡ್ಸ. ಇವ್ರು 3 ಮಂದಿ ಕೂಡ ಅವನು ನನ್ನ ಮಗನೇ. ಸೊ ಹಂಗಾಗಿ ಹೇಳತ್ತೀನಿ ರೀ. ಅವನು ಯಾವತ್ತೂ ಕೇಳಿಲ್ಲ. 2 ಪರ್ಗಳು ತಿಳಿಯಲ್ಲ ರೀ. ಈಗ ತಿಳಿತದೆ ರೀ, ಬಟ್ ಈಗಿನೂ ಯಾವತ್ತು ಕೇಳಿಲ್ಲ, ಅವನು ಯಾವತ್ತು ಕೇಳಿಲ್ಲ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿರಿ. ಅದೇ ಬೇಕು ಇದೇ ಬೇಕು ಅಂತ ಯಾವತ್ತು ಕೇಳಲ್ಲ ರೀ. ಕಮ್ಮಿ ಅವನು ಏನಾದರೂ ಒಂದು ತೊಗೋಬೇಕು ಮಾಡ್ಬೇಕಂದ್ರೆ ರೊಕ್ಕ ನೋಡ್ತಾನೆ ರೀ ಮೊದಲು. ರೊಕ್ಕ ನೋಡೋದಿಲ್ಲ, ಬ್ಯಾಡ ಬಿಡಮ್ಮ, ಬ್ಯಾಡ ಬಿಡು, ರೊಕ್ಕ ಇಲ್ಲ ಬ್ಯಾಡ ಬಿಡು, ರೊಕ್ಕ ಇಲ್ಲ ಬ್ಯಾಡ ಬಿಡು. ಇದು ಅದನ್ನು ಭಾಳ ವಿಚಾರ ಮಾಡ್ತದೆ ರೊಕ್ಕಿನ ಕಲಾಗ. ಈಗಿನ ಹಂಗೆ ಮಾಡ್ತಾಳೆ ರೀ. ಬಾರೆ ಟೈಮಿಗೆ ಅದ. ಅವನು ಅಂದರೆ ಮೊದಲು ನಂಬಲ್ಲಿ ಇದ್ದಿಲ್ಲ ಫ್ರೆಂಡ್ಸ. ಇಲ್ಲಿ ಬಂದೊಳಕ್ಕೆ ನಮ್ಮದೆಲ್ಲ ಗೊತ್ತಾಗಿದ್ರೆ ಅವನಿಗೆ ರೊಕ್ಕ ಅಂದ್ರೆ ಫ್ಯಾಮಿಲಿ ಅಂದ್ರೆ ಹೆಂಗೆ, ರೊಕ್ಕಿಂದ ಹೆಂಗಪ್ಪ ಯಾವ ರೀತಿ ಇರ್ಬೇಕು ಗೊತ್ತಾಗಿದ್ರೆ ಅದಕ್ಕೆ ಇಲ್ಲಿ ಬಂದೊಳಗೆ ಗೊತ್ತಾಗಿದ್ಮ್ಯಾಗ ಅವ ಒಟ್ಟ ವಿಚಾರ ಮಾಡ್ತಾನೆ ರೀ ಅವನು ರೊಕ್ಕನ ಸ್ವಲ್ಪ. ಯಾಕೆ ಏನು ಬೇಕು ಬಳಿ ಹಾಕೋ. ಟೈಮ್ ಆಗ್ಯದ ಬಾರಿ ಇವ 6 ಮತ್ತು ಇವ್ರಿಗೆ ಬಸ್ ಮೈ ತಿಳಿಬೇಕು. ನಾ 6ಕಿನ 10 ನಿಮಿಷಕ್ಕೆ ಅದು ಫೋನ್ ಹಚ್ಚಲಿ ರಿಕ್ಷಾ ಮನೆಗೆ. ಹಾಂ ಫೋನ್ ಹಚ್ಚಲಿ ಹಚ್ತೀನಿ ಬಾ ಜರ.
ಮಾತಾಡ್ಕೊತ ಹೋದ್ರೆ ಭಾಳ ಆಗ್ತರಿ ಬಟ್ ಖುಷಿ ಐತ್ರಿ ಫ್ರೆಂಡ್ಸ್ ಅವ್ರು ಅಂದ್ರಲ್ಲ ಅಂದ್ರೆ ಇನ್ನು ಕಿಚ್ಚಿ ಸಣ್ಣ ವಯಸ್ಸದಲ್ಲ ರೀ ನನ್ನ ವಯಸ್ಸು ಸಣ್ಣದಕ್ಕಿಂದು ಸೊ ಹಂಗಾಗಿ ಆದರೂ ತಿಳ್ಕೊಳ್ತಾಳಲ್ಲಪ್ಪ ಅಂಥೇಳಿ ಅವ್ರು ಆಯ್ತು ಹೇಳಿದ್ರೆ ಅವ್ರು ಹೇಳಿದ್ಮೇಲೆ ನನಗೆ ಖುಷಿ ಆಯಿತು ಅವ್ರು ಹೇಳಿದ್ಮೇಲೆ ಬಾರಪ್ಪಿಲ್ಲ ಆಯ್ತಲ್ಲ ತಯಾರಿ ಆಯಿತು ರಿಕ್ಷಾ ಅಂಕಲ್ ಎಟ್ಟಿಗೆ ಬರ್ತಾರೆ ಸಾಕಾ ಬಾ ಎಲ್ಲ ಆಯ್ತಿಲ್ಲ ಬಾ ಫ್ರೆಂಡ್ಸಿಗೆ ಅಲ್ಲೇ ಬಿಡ್ಲಾಕ ಹೊಂಟೀನಿ ರೀ ನಾ ಎಲ್ಲಿ ಅಂದ್ರೆ ರಿಕ್ಷಾ ಸ್ಟಾಪಿಗೆ ಬರ್ತೀನಿ ರಿಕ್ಷಾ ಅದಾವ ಇಲ್ಲತ್ರಿ ಈಗ ಮನೆಗೆ ಬಾ ಅಂದಕ್ಕೆ ತೊಗೊಂಡು ಸೊ ಹಾಗಾಗಿ ಮನೆಗೆ ಒಯ್ದು ಬಿಡ್ಲತ್ತೀನಿ ರೀ ನೋಡಿ ಬರೋಬ್ಬರಿ 6 ಗಂಟೆ ಆಗಿದ್ರಿ ಫ್ರೆಂಡ್ಸ್ ಈಕೆ ಒಯ್ದು ಬಿಡಬೇಕು ಬಿಟ್ಟು ಬಂದು ಮತ್ತು ಹುಡುಗನ ತಯಾರು ಮಾಡೋಕೆ 1 ಗಂಟೆದ ಪೂಜೆ ಆಗಬೇಕು ಎಲ್ಲ ಆಗಬೇಕು ಭಾಳ ಗಡ್ಬಡ್ರಿ ಮತ್ತು ಹಿರಿಯ ಚಿತ್ರ ಅಡಚಣೆ ಆಗ್ತಿದ್ದಿಲ್ಲ ರೀ ಯಾಕೆ ಒಯ್ದು ಇಟ್ಟು ಬಿಟ್ಟು ಬರ್ತಿದ್ದೆ ಪಿಲ್ಲುಗ ಅಷ್ಟು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ರೀ ಫ್ರೆಂಡ್ಸ್ ಅದಕ್ಕೆ ಒಬ್ಬರು ಕೈಯಂದು ಹೊರಗೆ ಹೋದ್ರಂದ್ರಲ್ರಿ ಮಾಡೋರು ಎಲ್ಲ ಕೆಲಸಗಳು ನಿಂತು ಬಿಡ್ತಾವೆ ನೋಡ್ರಿ ಹಾಗೆ ಆಗಿಬಿಟ್ಟದ್ರಿ ಇವತ್ತು ನನಗೆ ಓದ್ನ ಇದ್ದಿದ್ದಂದ್ರೆ ಒಯ್ದು ಬಿಟ್ಟು ಬರ್ತೀನಿ ನಂಗೆ ಅಷ್ಟು ಏನೇನು ಬರ್ತಿದ್ದಿಲ್ಲ ರೀ ನಮ್ಮ ಇಲ್ಲ ಬಟ್ಟಿಗೆ ಒಂದು ಸ್ವಲ್ಪ ಅಡ್ಜೆಂಟ್ ಬರ್ತೀರಿ ನಾನೇ ಒಯ್ದು ಬಿಡ್ಬೇಕು ನಾನೇ ಎಲ್ಲ ನಾನೇ ನೋಡ್ಕೋಬೇಕು ರೀ ಇವಾಗ ಬಿಟ್ಟು ಬಂದು ಹುಡುಗರಿಗೆಲ್ಲ ತಯಾರು ಮಾಡ್ಬೇಕು ರೀ ಫ್ರೆಂಡ್ಸ್ನ ಇವತ್ತು ಗುರುವಾರ ಕಲರ್ ಡ್ರೆಸ್ ಇದ್ದಿಸಲಿಂದ ಇವು ಡ್ರೆಸ್ ತೆಗ್ದೀನಿ ರೀ ಅವ್ರಿಬ್ಬರಿಗೆ ಹಾಕ್ಕೊಳಕ್ಕೆ ಇದು ವಿರಾಜ್ ಅಂದ್ರೆ ಇದು ವಿಜ್ಜಿದು ಮೊನ್ನೆ ಇಸ್ತ್ರಿ ಹೊಡೆದಿಟ್ಟಿನಿ ತೆಗೆದು ತಳಗಿಟ್ಟು ನೋಡೋಣ ನಾನು ಏನು ಮಾಡ್ತೀರಿ ಗಡಬಡ ಒಂದು ತಿಳಲ್ಲಿ ಮುಂಜಾನೆ ಗಡಬಡ ಆಯ್ತಂದ್ರೆ ಹೊಟ್ಟೆ ಹಾಕ್ತಾನೆ ಮೈ ತೊಳಿತೀನಿ ಹಾಗೇ ಕುಳ್ಳಿ ನೀರಾ ಹಾಂ ಕೊಂಡು ವಿಜ್ಜಿ ಹಂಗೆ ಇದು ಕಡೆ ಹಂಗೆ ಕಾಣ್ತು ಕ್ಯೂಟ್ ಕಾಣ್ತಾನಿಲ್ಲ ಕ್ಯೂಟ್ ಕಾಣ್ತಿಲ್ಲ ತಕ್ಕೋದಿತ್ತು ಮೊದಲ ಹೊಸ್ತರ ಪೂಜೆ ಆಗ್ಯದ ರಂಗೋಳಿ ಎಲ್ಲ ಹಾಕಿನಿ ನಾನು ಈ ಮೊದಲು ಮೈ ತೊಳಸ್ತೀನಿ ಅವ್ರಿಗೆ ಮೈ ತೊಳಸಿ ಗೊತ್ತಿರಲ್ರಿ ನಾ ಮೈ ತೊಗೊಂಡು ದೇವ್ರ ಪೂಜೆ ಮಾಡ್ತೀನಿ ನಾ ದೇವ್ರ ಪೂಜೆ ಮೈ ತೊಗೊಂಡು ದೇವ್ರ ಪೂಜೆ ಮಾಡತ್ತಾನ ಟೈಮೇ ಆಗ್ತಾರೆ ಫ್ರೆಂಡ್ಸ್ ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾನೆ ರೀ ನಾ ಮೈ ತೊಗೊಂಡು ದೇವ್ರ ಪೂಜೆ ಮಾಡಿ ಹಾಗೆ ಬಿಟ್ಟು ಬರೋದು ಸಾಲಿಗೆ ಹೋಗೋದಕ್ಕೆ ರೀ ಮೈ ತೊಳಿತೀನಿ ಮೊದಲು ಫ್ರೆಂಡ್ಸ್ ಅಂತೂ ತಯಾರು ಮಾಡೋದು ನೋಡ್ರಿ ಇವ್ರಿಗೆ ಆ ಟೈಮ್ 6:30 ಆಗ್ಯದ ಇನ್ನು ಅರ್ಧ ಗಂಟೆ ಇಲ್ಲ ಒಂದು 20 ನಿಮಿಷ ಎಲ್ಲ ಆಗ್ಬೇಕು ನಾನು ಜಳಕ ಆಗ್ಬೇಕು ದೇವ್ರ ಪೂಜೆ ಆಗ್ಬೇಕು ರೀ ಫ್ರೆಂಡ್ಸ ಆದ್ರೆ ಮಾಡ್ತೀನಿ ಪಟ್ ಹಾಕಿ ದೇವ್ರ ಪೂಜೆ ಗಡ್ಬಡ ಆಗಬಾರ್ದು ಏನು ಮಾಡ್ತೀರಿ ಇವತ್ತು ಹಂಗೆ ಅದ ಟೈಮ್ ಹಿಂಗೆ ಅದ ಇವತ್ತು ಗಡ್ಬಡ ಆಗ್ತಾರೆ ಮಾಡೋದು ಇವ್ರು ತಯಾರಾಗ್ಯಾರ ಇವಾಗ ಡ್ರೆಸ್ ಹೆಂಗೆ ಕಾಣತ್ತವ್ರು ಕಮೆಂಟ್ ಹಾಕ್ರಿ ಇವ್ ಬಡ್ಡೆ ತಂದೀವ ಇವ್ ಮೊನ್ನೆ ಬರ್ತಡೇ ತಂದೀವ ದಾದಾಗಿರಿ ಆಗಿದಲ್ಲಿ ನೀ ಹಿಂಗೆ ಇದು ಹಚ್ಕೋ ಗುಂಡಿ ಹಚ್ಕೋ ಇಲ್ಲ ಅಂತ ನೋಡೋದು ಮ್ಯಾಗ ಇರಿಸ್ಕೋತಾರ ನೋಡೋ ಇದು ಹಂಗೆ ಡಿಸೆಂಟನ ಭಾಳ ಇನ್ನು ಡಿಸೆಂಟ್ ಇದೆ ಬಿಡೋದು ಹಂಗೆ ಮಾಡಬಾರ್ದು ನೀರು ಕೊಡ್ರಿ ನೀರು ಕೊಡ್ರಿ ಹಿಂಗೆ ಇರ್ತಿ ಭಾಳ ಅದ ನಿಂದು ಭಾಳ ಅದಾರ ಜಿಪ್ಜಿ ಇಬ್ಬರದಾಗ ಯಾರು ಚಲೋ ಕಾಣತ್ತಾರ ಅಂತ ಕೇಳಲ್ಲ ಇಬ್ಬರು ಚಂದ ಕಾಣ್ತಾರ ಚಂದ ಕಾಣ್ತಿದಿ ವಿಜ್ಜಿ ಈರೇಶ್ ಮಾಮ ಇಲ್ಲನು ಹಾಂ ಈರೇಶ್ ಮಾಮ ಇಲ್ಲನು ಹೋಗ್ಯ ನೀನು ಬಿಟ್ಟು ಸಿಟ್ಕೊಳಣ ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಳಣ ಯಾಕ ಮಾತಾಡಿಲಿ ಅವ್ನು ಕೂಡ ಯಾಕ ಕಟ್ಟಿ ಮಾಡಿದಿ ಓಕೆ ರೀ ಫ್ರೆಂಡ್ಸ ಪಡ ತಯಾರಾಗ್ತೀನಿ ನಾನು ಈಗ ನೀರಿಟ್ಟಿನ ಮೈ ತೊಗೋತೀನಿ ಈಗ ಗ್ಯಾಸ್ ಎಟ್ಟೆ ಪ್ರಾಬ್ಲಮ್ ಇದ್ರೂ ನೀರು ಮಾತ್ರ ಇಡೋದು ಬಿಡಲ್ಲ ಬಿಡ್ರಿ ನೀರು ಇಟ್ಟಿದ್ದೀನಿ ಕೊಂದರೆ ನೀರು ಫ್ರೆಂಡ್ಸ್ ದೇವ್ರ ಪೂಜೆ ಆಯ್ತು ನೋಡ್ರಿ ಇವತ್ತು ಹನುಮಾನ್ ಜಯಂತಿ ಅದಂತ ಪಟ್ ಮಾಡ್ಕೊಂಡ ಅಂದರು ಲೇಟ್ ಆಯ್ತು ರೀ 7 ಗಂಟೆ ಆಗಿದೆ ಇಲ್ಲಿ 7ಕ್ಕೆ 4 ನಿಮಿಷ ಕಮ್ಮಿ ಅದ ಸೊ ಇವ್ರು ದೇವ್ರ ಪೂಜೆ ಹಂಗೆ ಇರೋದು ಕಮೆಂಟ್ ಹಾಕ್ರಿ ಗಡಬಡ ಆಯ್ತು ಅಂದ್ರೂ ಇವ್ರು ನೋಡಿ ತಯಾರಾಗೋಣ ನೋಡಿ ನೋಡ್ರಿ ಬೂಟ್ ಹಾಕೋ ನೋಡಿ ಟೈಮ್ ಆಗ್ಯದ ನೋಡಿರಿ ಅಪ್ಪು ಬೂಟ್ ಹಾಕೋ ನೋಡಿ ಅವು ಬೂಟ್ ಹಾಕೋರಿ ಬಿಸಿಲದ ನೋಡ್ರಿ ನಾನು ಬರ್ತೀನಿ ನೋಡಿ ಪಟ್ನೆ ಬೂಟ್ ಹಾಕೋ ನಡಿ ಬ್ಯಾಗ್ ತೋ ನಡೀತೆಲ್ಲ ಹೋರಿ ಅಂದ ಹಾಕ್ತೀನಿ ನಾವು ಫ್ರೆಂಡ್ಸ ಹುಡುಗರಿಗೆ ಶಾಲೆ ಬಿಟ್ಟು ಬಂದ್ಮಕ್ಕ ಅಡುಗೆ ಮಾಡಿದಾರೆ ಚಪಾತಿ ಪಲ್ಯ ಮಾಡಿ ಊಟ ಮಾಡಿದೆ ಆಗಿತ್ತು ಊಟ ಮಾಡಿ ಬಟ್ಟೆ ಹೋಗಿದ್ದಾರೆ ಫ್ರೆಂಡ್ಸ ಬಾಂಡೆ ತೆಗೆದಷ್ಟು ಕಿಚನ್ ತೋರಿಸ್ಕೊಂಡ ಮತ್ತೆ ಒಂದು ಸ್ವಲ್ಪ ಡಬ್ಬಗಳೆಲ್ಲ ಒರೆಸೋಗಿದ್ದು ಮತ್ತು ಅದನ್ನು ಒರೆಸ್ಕೊಂಡು ಹಂಗೆ ಕೈ ಸುಮ್ಮನೆ ಕುಂದ್ರ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಇಟ್ಕೋಬೇಕು ಅಡುಗೆಯಾಗ ಮೊದಲು ನೀಟಾಗಿ ಇಟ್ಕೋಬೇಕು ಇದೆಲ್ಲ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಕೆಲಸ ಆಗ್ಯದ್ರಿ ಈಗ ನಮ್ಮ ಯಜಮಾನ್ರು ಏನು ಮಾಡತ್ತಾರ ತೋರಿಸ್ತೀನಿ ಬರೀ ಎಲ್ಲ ಕೆಲಸ ಮುಗ್ದದ ಪರಿಚಯ ಒಂದು ವರ್ಷ ಇತ್ತು ಅದನ್ನು ಆಗಿಬಿಟ್ಟದ ಅವರು ಗಾಡಿ ಸಾಮಾನು ಟೆನ್ಷನ್ ತೊಗೊಂಡು ಸುಮ್ಮನೆ ಕೂತ್ಬಿಟ್ಟಾರೆ ಫ್ರೆಂಡ್ಸ ನೋಡಮ್ಮ ಯಾವ ರೀತಿ ಟೆನ್ಷನ್ ತೊಗೊಂಡ್ರೆ ತೋರಿಸ್ತೀನಿ ಬರ್ರಿ ಗೇಮ್ ಆಡ್ಕೊತ ಕೂತಾರೆ ಮೊಬೈಲ್ನಾಗ ಚಂತನ ಅದೇ ನೋಡ್ರಿ ಅವ್ರದ್ದು ಆ ಕಡೆ ಗೇಮ್ ಆಡ್ತಾರೆ ಫ್ರೆಂಡ್ಸ ಈ ಕಡೆ ಫೋನ್ ಹಚ್ಚಕತ್ತೀರಿ ಮೆಸೇಜ್ ಮಾಡತ್ತೀರಿ ಹಾಂ ಆ ಕಡೆ ಗೇಮ್ ಆಡೋದು ಈ ಕಡೆ ನಂಬರ್ ಕಳ್ಸೋದ್ರಿ ಫೋನೇ ಬಿಜಿ ಆದ್ರು ನೋಡ್ರಿ
నీకు నంబర్ మెసేజ్ చేసిన చూడు ఉందంట కళ్ళు గుట్ట కంచెంది 2-3 కిలోమీటర్ అది ఇదిగోమా మనం దర్శనకు అని ಬರಕತ್ತೀನಿ ಅದೇ ಗಾಂಧಿ ಸರ್ಕಲ್ ಹೋಗ ಚಿಕನ್ ಮಾರ್ಕೆಟ್ ಬಿಜಿ ಅದಾರ ಅದಕ್ಕೆ ನಾನೇ ಹೊರಗೆ ಬಂದೆ. ಸೊ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸುತ್ತೆ ಕಮೆಂಟ್ ಹಾಕಿರಿ. ಇನ್ನೊಬ್ರು ಅಣ್ಣ ಕಮೆಂಟ್ ಹಾಕಿದ್ರು, ಅನಿಲ್ ಅಣ್ಣ ಅಂತ ಏನೋ ಅವ್ರ ಹೆಸರು. ಸಿಸ್ಟರ್ ನೀವು ಅಕ್ಕ ನಿಮ್ಮ ನಂಬರ್ ಕೊಡ್ರಿ, ಬ್ಯಾಗ್ ತೊಗೊಳಕ್ಕೆ ರೊಕ್ಕ ಹಾಕ್ತೀನಿ ಅಂತೇಳಿ. ಭಾಳ ಖುಷಿ ಐತ್ರಿ. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ಏನು ಬ್ಯಾಗ ಹರಿದು ಅಂತೇಳಿ ಅಂದ್ರೆ ನನಗೆ ಗೊತ್ತಿಲ್ಲ, ಬಟ್ ಆದರೂ ಖುಷಿ ಐತ್ರಿ. ನಾ ಏನು ತಪ್ಪು ತಿಳ್ಕೊಳಲ್ರಿ. ನಮ್ಮದು ನೋಡಿವ್ರಿ ಹಿಂಗಂತಾರೆ ಹಂಗಂತಾರೆ, ನಾ ಏನು ತಪ್ಪು ತಿಳ್ಕೊಳ್ರಿ. ಭಾಳ ಖುಷಿ ಐತ್ರಿ. ನಮ್ದೊಂದು ವಿಡಿಯೋ ನೋಡಿ, ನಮ್ದೆಲ್ಲ ವಿಡಿಯೋ ನೋಡಿ ನಮಗೋಸ್ಕರ ಅಂತ ಒಬ್ಬರು ಈ ರಿಲೇಷನ್ ಈಗಿನ ಜಮಾನ್ದಾಗಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಅದ ರೀ. ಯಾರು ರಿಲೇಷನ್ ಇಲ್ಲ, ಯಾರು ಅಣ್ಣ ತಂದಿರಿಲ್ಲ, ಯಾರು ಅಕ್ಕ ತಂದಿರಿಲ್ಲ, ಯಾರಿಲ್ಲ ಈಗಿನ ಕಾಲ್ದಾಗ ನೋಡಿದ್ರೆ ಯಾರೂ ಆಗಲ್ರಿ. ಮತ್ತು ಅವ್ರ ಮನ್ಯಾಗ ಕಷ್ಟ ಅದಂತ ನೋಡಿ ನಗೋರೇ ಜಾಸ್ತಿ ಜನ ಇರ್ತಾರೆ. ಇವ್ರ ಮನ್ಯಾಗ ಏನೋ ಒಂದು ಇಲ್ಲ ಅಂತ ಅಂತೀವಿ ನೋಡ್ರಿ. ಇವ್ರ ಮನ್ಯಾಗ ಈಗ ನಮ್ಮ ಮನೆಗೆ ಒಂದು ಏನೂ ಇಲ್ಲ ನೋಡ್ರಿ, ಏನೋ ಒಂದು ಪ್ರಾಬ್ಲಮ್ ಅದ ಏನಿಲ್ಲ ಅಂದ್ರೆ ಅದನ್ನು ನೋಡಿ ದುಃಖ ಪಡೋರು ಕಮ್ಮಿ ರೀ. ಅದನ್ನು ನೋಡಿ ನಕ್ಕೋರೇ ಜಾಸ್ತಿ ಅರ ರೀ. ಅದು ಯಾರಂದ್ರೆ ರಿಲೇಷನೇ ಜಾಸ್ತಿ ನಗೋರು ಏನೋ ಒಂದು ಪ್ರಾಬ್ಲಮ್ ಕಷ್ಟ ಆತಂದ್ರೆ ನಗೋರು ಅಂದ್ರೆ ಜಾಸ್ತಿ ರಿಲೇಷನೇ ರೀ. ಮತ್ತು ಖುಷಿ ಏನೋ ದುಃಖ ಒಂದು ಮನ್ಸಿಗೆ ಏನೊಬ್ರಿಗೆ ದುಃಖ ಆಗ್ತದ ಅದು ಮಾಡ್ತಾನಂದ್ರೆ ಅದು ಫ್ರೆಂಡ್ಸ್ ಇರ್ಬೋದು ರೀ. ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್, ಯೂಟ್ಯೂಬ್ ಫ್ಯಾಮಿಲಿಯರ್, ಮತ್ತು ಯಾರು ಇಲ್ಲ ರೀ. ಯೂಟ್ಯೂಬ್ ಫ್ಯಾಮಿಲಿಯರ್ ನಂದು ಯೂಟ್ಯೂಬ್ ಮಾಡಿ 2 ವರ್ಷ ಐತೆ ರೀ. ಏನಾದರೂ ಒಂದು ಕಷ್ಟ ಐತೆ ಯೂಟ್ಯೂಬ್ನಾಗ ಹೇಳ್ಕೊಂಡಲ್ರಿ. ಭಾಳ ಅಂದ್ರೆ ಭಾಳ ಜನ ನನಗೆ ಕರುಣೆ ತೋರ್ಸ್ಯಾರ. ಅಂದ್ರೆ ಮನ್ಸಿಂದ ಪ್ರೀತಿಯಿಂದ ಮಾತಾಡಿ ಸಮಾಧಾನ ಮಾಡ್ಯಾರಿ. ಕಷ್ಟ ಸುಖ ಕೇಳ್ಯಾರಿ, ನಂದು ಸಮಾಧಾನ ಮಾಡ್ಯಾರಿ, ಧೈರ್ಯ ಕೊಟ್ಟಾರಿ, ಎಲ್ಲ ಮಾಡ್ಯಾರಿ ಫ್ರೆಂಡ್ಸ್. ಅದು ಎಲ್ಲ ಸಿಕ್ಕಿದೆ ಯೂಟ್ಯೂಬ್ದಿಂದ. ಹಾಗಾಗಿ ನಾನು ಕಮೆಂಟ್ ಹಾಕಿದ್ರಿ, ಅದು ಭಾಳ ಖುಷಿ ಆಯ್ತು. ರೊಕ್ಕ ಹಾಕ್ತೀನಿ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ಹಾಕಿದ್ಕಿನ್ನ ದೊಡ್ಡದಾಯ್ತು ರೀ. ನಂಗೆ ನೀವು ರೊಕ್ಕ ಹಾಕ್ತೀನಿ ಅಂದ್ರೆ ನೋಡ್ರಿ, ಅದಕ್ಕಿನ್ನ ಹಾಕಿದ್ಕಿನ್ನ ನಂಗೆ ಡಬಲ್ ಖುಷಿ ಐತ್ರಿ. ಹಾಕ್ತೀನಿ ಅಂದಿದ್ದು ಅಷ್ಟೇ ರೀ. ಬ್ಯಾಗ್ ತರಲ್ಲ ರೀಸನ್ ಏನು ರೀ ಪರ್ಗಳಿಗೆ ಅಂದ್ರೆ ಸಾಲಿ ಸುಟ್ಟಿ ಬಿಡಕ್ಕೆ ಬಂದ್ರೆ ಇನ್ನೊಂದು 15 ದಿನ ಸಾಲಿ ಸುಟ್ಟಿ ಬೀಳ್ತಾವ್ರಿ. ಹಂಗಾಗಿ ಬ್ಯಾಗ್ ತರಲ್ಲ. ಅದು ರೀಸನ್ ಅದು ಒಂದೇ ರೀ. ಸದ್ಯಕ್ಕೆ ಬ್ಯಾಗ್ ಅರ್ಧವ್ರಿ. ಈಗ ಅದಕ್ಕೆ ತಂದಿಲ್ಲ, ಮುಂದೆ ಸ್ಕೂಲ್ ಸ್ಟಾರ್ಟ್ ಆಗೋಣ ಬ್ಯಾಗ್ ತರ್ತೀವಿ ರೀ. ಖುಷಿ ಐತೆ ರೀ. ಮತ್ತು ಕಂಡಬಟ್ಟೆ ಖುಷಿ ಐತೆ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಮ ಸಪೋರ್ಟ್ ಅದೆಲ್ಲ ಹಿಂಗೆ ಇಲ್ಲ ಅಂತ ಕೇಳ್ಕೊತೀನಿ ರೀ. ನಾ ಇಲ್ಲೊಂದು ಸ್ಟೇಜ್ ಇದ್ದೀನಿ ಅಂದರೆ ಅದೆಲ್ಲ ನಿಮ್ಮಿಂದರೇ. ನೀವು ಒಂದು ವೀಡಿಯೋ ನೋಡ್ತೀರಿ, ನಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತೇಳಿ. ಮತ್ತು ಅದು ನಿಮ್ಮಿಂದರೇ ಇದೇ ರೀತಿ ಬೆಳೆಸ್ಕೊತವ್ರಿ. ಕಮೆಂಟ್ ಹಾಕಿದ್ರೆ ರೊಕ್ಕ ಕೊಡ್ತೀನಿ ಅಂತ ಖುಷಿ ಐತೆ ರೀ. ಕೊಟ್ಟಕ್ಕಿಂತ ಜಾಸ್ತಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ರೀ. ತರ್ತೀನಿ ರೀ. ಮುಂದೆ 15 ದಿನದಾಗ ಸ್ಕೂಲ್ ಸ್ಟಾರ್ಟ್ ಆತ, ಮತ್ತು ಅವಾಗ ತರ್ತೀನಿ. ಕೊಟ್ಟಿದ್ದಕ್ಕಿಂತ ಹೆಚ್ಚು ಖುಷಿ ಐತೆ ರೀ. ಬಟ್ ಬ್ಯಾಡದೇನಂತ ಏನೂ ತಪ್ಪು ತಿಳ್ಕೊಬೇಡ್ರಿ. ಹಾಕ್ತೀನಿ ಅಂದಿರಿ, ಅದು ಖುಷಿ ಆಗಿದ್ರಿ. ಥ್ಯಾಂಕ್ ಯು ಸೊ ಮಚ್ ರೀ ಅಣ್ಣ. ಹಿಂಗೆ ನೋಡಿ ಖುಷಿ ಮಾಡ್ರಿ. ಅದು ಮತ್ತು ನಮ್ಮ ಮಂದಿಯವ್ರೆ ಅಂದಿರಿ, ನಿಮ್ಮ ಮಂದಿಯವರೇ ಇದ್ದೀವಿ ರೀ, ನಾವು ಬಡಗೇರಿ ಇದ್ದೀವಿ ರೀ ಅಂದ್ರಿ. ತೀರಾ ಖುಷಿ ಐತೆ ರೀ. ನಮ್ಮ ಮಂದಿ ಇದ್ದೀರಿ ಅಂತೇಳಿ. ನಮ್ಮ ಮಂದಿಯವ್ರು ಇದ್ದೀರಿ, ಅದ್ರಾಗ ನನಗೆ ಯೂಟ್ಯೂಬ್ ಫ್ಯಾಮಿಲಿ ಇದ್ರಿ. ನಮ್ಮ ಮಂದಿಯವ್ರು ಅಂದ್ರೆ ರಿಲೇಷನ್ ಅಂತ ಹೇಳ್ಕೊಳ್ರಿ. ನನಗೆ ಯೂಟ್ಯೂಬ್ ಫ್ಯಾಮಿಲಿನೇ ರೀ. ನಮ್ಮ ಮಂದಿಯವ್ರು ಅಂದ್ರೆ ರಿಲೇಷನ್ ಅಂತ ನಿಮ್ಗೆ ಹೇಳಲ್ಲ ರೀ. ಯಾಕೆ ನಮ್ಮ ಮಂದಿಯವ್ರು ಅಂದ್ರೆ ರಿಲೇಷನ್ ಆಗ್ತಾರೆ, ರಿಲೇಷನ್ ಅನ್ನಲ್ಲ ರೀ. ಇವು ನಂದು ಯೂಟ್ಯೂಬ್ ಫ್ಯಾಮಿಲಿ ರೀ. ನಂದು ಯೂಟ್ಯೂಬ್ ಒಳಗೆ ಯಾರೇ ಒಂದು ಏನೋ ಒಂದು ನಾನು ಕಷ್ಟ ಸುಖ ಕೇಳ್ತಾರೆ ಅಂದ್ರೆ ಅದು ನನ್ನ ಫ್ಯಾಮಿಲಿ ಇದ್ದಂಗೆ ರೀ. ಅದಕ್ಕೆ ಖುಷಿ ಐತೆ ರೀ. ನಾನು ಅಲ್ಲೇ ರಿಪ್ಲೈ ಕೊಡ್ಬೇಕಂತ ಕಮೆಂಟ್ ಒಳಗೆ ಕೊಟ್ಟಿಲ್ಲ, ಅದಕ್ಕೆ ವೀಡಿಯೋ ಒಳಗೆ ಕೊಟ್ಟೀನಿ ರೀ. ಥ್ಯಾಂಕ್ ಯು ಸೋ ಮಚ್ ರೀ ಅಣ್ಣ. ನೀವು ಕೊಡ್ತೀನಿ ಅದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿರಿ. ಬಾರಿ ಮತ್ತೆ ಒಂದು ಬ್ಲಾಗ್ ಒಳಗೆ ಸಿಗ್ತೀನಿ ರೀ.